ಆದ್ರೆ ಕಟಕ ರಾಶಿಗೆ ಹೇಗಿದೆ? ಕರ್ಕಾಟಕ ರಾಶಿಯವರಿಗೆ 2ನೇ ಮನೆಯಲ್ಲಿ ಗ್ರಹಣ ಸಂಭವಿಸ್ತಾ ಇರುವಂತದ್ದು. ಸಿಂಹ 2ನೇ ಮನೆ ಆಗುತ್ತೆ. 2ನೇ ಮನೆಯನ್ನ ನಾವು ಕುಟುಂಬ ಸ್ಥಾನ ಅಂತ ಹೇಳ್ತೀವಿ. ಸೊ ಕುಟುಂಬದಲ್ಲಿ ಮನಸ್ತಾಪಗಳು, ಮಾತುಕತೆಗಳು, ಅನವಶ್ಯಕವಾದ ಮಾತುಕತೆಗಳು, ಅದನ್ನ ವಾಕ್ ಸ್ಥಾನ ಅಂತ ಹೇಳ್ತೀವಿ. ಅನ್ವಾಂಟೆಡ್ ಆಗಿ ಮಾತಾಡಿ ಸಿಕ್ಕಾಕೊಳ್ಳುವಂಥದ್ದು, ಅನ್ವಾಂಟೆಡ್ ಆಗಿ ಯಾರ ಹತ್ರನೂ ಕಮ್ಯುನಿಕೇಟ್ ಮಾಡಬೇಡಿ. ಅಲ್ಲಿ ನೆಸೆಸಿಟಿ ಇಲ್ಲ ಅಂದ್ರೆ ನೀವು ಎದ್ದು ಬಂದ್ಬಿಡ್ಬೇಕು, ಈ ತರದೊಂದು. ಆಮೇಲೆ ಹಣಕಾಸಿನ ವ್ಯಯ ಹೆಚ್ಚಾಗಿ, ಹಣ ಉಳಿಸಕ್ಕಾಗದೆ ಹೋಗ್ಬೋದು, ವ್ಯಯ ಆಗಬಹುದು. ಈ ತರದ ವಿಚಾರಗಳನ್ನ ನಾವು 2ನೇ ಮನೆಯಿಂದ ನೋಡ್ಬೇಕಾಗತ್ತೆ ಅಂತ. ಸೊ ಫೈನಾನ್ಸ್ ವಿಚಾರದಲ್ಲಿ ಕರ್ಕಾಟಕ ರಾಶಿಯವರು ಕೇರ್ಫುಲ್ ಆಗಿರ್ಬೇಕು. ಕುಟುಂಬದಲ್ಲೂ ಕೂಡ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಇನ್ನ ಮಾತಿನಲ್ಲಿ ನಿಗಾ ಇರಬೇಕು. ಫುಡ್ ಹ್ಯಾಬಿಟ್ಸ್ ನ ಸರಿಯಾಗಿ ಇಟ್ಕೊಳ್ಬೇಕಾಗತ್ತೆ. ಯಾಕೆಂದ್ರೆ ಅನ್ವಾಂಟೆಡ್ ಆಗಿ ತಿಂದು ಸ್ಟಮಕ್ ಅಪ್ಸೆಟ್ ಮಾಡ್ಕೊಳ್ಳೋದು, ಪಾಯ್ಸನಿಂಗ್ ಆಗೋದು, ಸ್ಟಮಕ್ ಪಾಯ್ಸನಿಂಗ್, ಫುಡ್ ಪಾಯ್ಸನಿಂಗ್ ಆಗೋದು, ಈ ತರದೆಲ್ಲ ಅವಕಾಶ ಇರುತ್ತೆ. ಹಾಗಾಗಿ ಸ್ವಲ್ಪ ಈ ವಿಚಾರದಲ್ಲಿ ನೀವು ಜಾಗರೂಕತೆಯಿಂದ ಕರ್ಕಾಟಕ ರಾಶಿಯವರು ಇರಬೇಕಾಗತ್ತೆ. ಆಮೇಲೆ ರಾಶ್ಯಾಧಿಪತಿನೇ, ಕರ್ಕಾಟಕ ರಾಶ್ಯಾಧಿಪತಿನೇ ಚಂದ್ರ ಆಗಿ ಚಂದ್ರನಿಗೆ ಗ್ರಹಣ ಸಂಭವಿಸ್ತಿರೋದ್ರಿಂದ ನಿಮ್ಮ ಮನಸ್ಸಿನ ಮೇಲೆ ಕೂಡ ಇದು ತುಂಬಾ ದೊಡ್ಡ ಮಟ್ಟದ ಪರಿಣಾಮವನ್ನ ಬೀರುತ್ತೆ. ಸೊ ಹಾಗಾಗಿ ಮನಸ್ಸಿನ ಹಿಡಿತಕ್ಕೋಸ್ಕರ ನೀವು ಖಂಡಿತವಾಗೂ ಈ ಸಮಯದಲ್ಲಿ ಮೆಡಿಟೇಷನ್, ಮಂತ್ರ ಜಪಗಳನ್ನ ಮಾಡ್ಕೊಳ್ಳೇಬೇಕಾಗತ್ತೆ ಅಂತ. ಫೈನ್. ಇನ್ನು ಸಿಂಹ ರಾಶಿಗೆ ಬರೋದಾದ್ರೆ ಹೇಗಿದೆ? ಯಾಕಂದ್ರೆ ಸಿಂಹ ರಾಶಿಯಲ್ಲೇ ಈಗ ಗ್ರಹಣ ಸಂಭವಿಸ್ತಿರೋದ್ರಿಂದ ಹೇಗಿರುತ್ತೆ? ಸಿಂಹರಾಶಿಯವರಿಗೆ ಖಂಡಿತವಾಗಿಯೂ ದೇಹಾರೋಗ್ಯ ಕೆಟ್ಟು ಹೋಗೋದಕ್ಕೆ ಅವಕಾಶ ಇರುತ್ತೆ. ಬೇಸಿಕಲಿ ನಿಮ್ಮ ಮನಸ್ಸು, ದೇಹ ಎರಡರ ಮೇಲೂ ಇದರ ಪ್ರಭಾವ ಇದ್ದೇ ಇರುತ್ತೆ. ಹಾಗಾಗಿ ಸಿಂಹರಾಶಿಯವರು ಅತ್ಯಂತ ಜಾಗರೂಕತೆಯಿಂದ ಇರಬೇಕು. 2-3 ತಿಂಗಳು ತುಂಬಾ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಅದರಲ್ಲೂ ನೀವೇನಾದ್ರೂ ರಾಜಕಾರಣಿಗಳಾಗಿದ್ರೆ ಇನ್ನೂ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಅಷ್ಟೇ ಅಲ್ಲ, ನಿಮ್ಮ ದೇಹವನ್ನ ಬಳಸಿ ಮಾಡುವಂಥ ಕೆಲಸ, ಅಂದ್ರೆ ಈ ಫಿಸಿಕಲಿ ನೀವು ಇನ್ವಾಲ್ವ್ ಆಗಿ ಮಾಡುವಂಥ ಕೆಲಸಗಳೇನಾದ್ರೂ ಇದ್ರೆ ಅದರಲ್ಲೂ ಕೂಡ ನೀವು ಹೇಗೆ ಕೆಲಸವನ್ನ ಮಾಡ್ತಿದ್ದೀರಾ, ನಿಮ್ಗೆ ದೇಹ ಅದಕ್ಕೆ ಸಪೋರ್ಟ್ ಮಾಡುತ್ತಾ ಈ ಸಮಯದಲ್ಲಿ ಅನ್ನೋದನ್ನ ನೋಡ್ಕೊಳ್ಬೇಕಾಗತ್ತೆ. ಸಿಂಹರಾಶಿಯವರಂತೂ ಪರಿಹಾರಗಳನ್ನ ಖಂಡಿತವಾಗಿಯೂ ಮಾಡ್ಕೊಳ್ಳೇಬೇಕಾಗತ್ತೆ ಅಂತ. ಫೈನ್. ಈಗ ಮುಂದಿನ ರಾಶಿಗೆ ಬರೋದಾದ್ರೆ ಕನ್ಯಾ ರಾಶಿ, ಅದಕ್ಕೆ ಹೇಗಿರುತ್ತೆ? ಕನ್ಯಾ ರಾಶಿಯವರೆಗೂ ಕೂಡ ಇದು ಪಾಸಿಟಿವ್ ಅಲ್ಲ, ನೆಗೆಟಿವ್ ಆದಂತಹ ಸಮಯ ಅಂತಾನೆ ಹೇಳಬೇಕಾಗತ್ತೆ. ಇದು ಕೂಡ ಅನವಶ್ಯಕ ಧನ ವ್ಯಯ, ಆರೋಗ್ಯದ ಸಮಸ್ಯೆಗಳು, ಹಾಸ್ಪಿಟಲೈಸೇಷನ್. ಆಲ್ರೆಡಿ ನಿಮ್ಗೆ ಏನಾದರೂ ಹೆಲ್ತ್ ಇಶ್ಯೂಸ್ ಇದ್ರೆ ನೀವು ರೆಗ್ಯುಲರ್ ಆಗಿ ಹಾಸ್ಪಿಟಲ್ ವಿಸಿಟ್ ಮಾಡೋ ಥರ ಆಗಬಹುದು. ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ, ಈ ಕಾಯಿಲೆ ಏನೋ ಬಂದು ಹೋಗಿ ಒಂದು 5 ದಿನ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ತೊಗೊಂಡು ಬರೋದು, ಈ ಥರದ್ದೆಲ್ಲ ಮೇಜರ್ ಹೆಲ್ತ್ ಇಶ್ಯೂಸ್ ಕೂಡ ಬಂದ್ಬಿಡ್ಬೋದು. ಹಾಗಾಗಿ ತುಂಬಾ ಕೇರ್ಫುಲ್ ಆಗಿರಬೇಕು. ಹೆಲ್ತ್ ಇಶ್ಯೂಸ್ಗೋಸ್ಕರ ಹಣ ವ್ಯಯ ಮಾಡಬೇಕಾಗಬಹುದು, ಎಕ್ಸ್ಪೆನ್ಸಸ್ ಬರಬಹುದು ಅಂತ ಹೇಳ್ಬಿಟ್ಟು. ಸೊ ಕನ್ಯಾ ರಾಶಿಯವರು ಕೂಡ ಇಲ್ಲಿ ಕೇರ್ಫುಲ್ ಆಗಿರ್ಬೇಕಾಗತ್ತೆ ಅಂತ. ಅಂತ ಪಾಸಿಟಿವ್ ಆದಂತಹ ಟೈಮ್ ಅಲ್ಲ ಇದು. ಎಸ್. ಸೊ ಈ ಕನ್ಯಾ ರಾಶಿ ತನಕ ತಿಳಿಸ್ಕೊಟ್ರಿ. ಮುಂದಿನ ರಾಶಿ ತುಲಾ ರಾಶಿಗೆ ಬರೋದಾದ್ರೆ ಹೇಗಿರುತ್ತೆ ಗ್ರಹಚಾರ? ತುಲಾ ರಾಶಿಯವರಿಗೆ ಇದು ಪಾಸಿಟಿವ್ ಆದಂತಹ ಗ್ರಹಣ ಅಂತ ಹೇಳ್ಬೋದು. ಯಾವಾಗಲೂ 11ನೇ ಮನೆಯಲ್ಲಿ ಗ್ರಹಣ ಸಂಭವಿಸಿದಾಗ ನಮ್ಮ ಆಸೆಗಳನ್ನು ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಇದು ಪಾಸಿಟಿವ್ ಆದಂಥ ಟೈಮ್ ಅಂತ ಹೇಳ್ಬೋದು. ಆಸೆಗಳು ಅಂದ ತಕ್ಷಣ ಬರೀ ಹಣನ ಅಂತ ಏನಲ್ಲ. ನಿಮ್ಗೆ ಇವಾಗ ಮನೆ ತೊಗೊಳ್ಬೇಕು, ಮನೆ ಕಟ್ಟಬೇಕು, ಯಾವುದೋ ಒಂದು ಆಸೆ ಇರುತ್ತೆ. ಅಥವಾ ಏನೋ ಒಂದು ಒಡವೆ ವಸ್ತುಗಳನ್ನು ತೊಗೊಳ್ಬೇಕು, ವೆಹಿಕಲ್ ತೊಗೊಳ್ಬೇಕು, ಚೆನ್ನಾಗಿ ಓದಬೇಕು, ವಿದ್ಯಾಭ್ಯಾಸ ಮಾಡಬೇಕು, ಯಾವ್ದು ಬೇಕಾದ್ರೂ ನಿಮ್ಮ ಆ ಮೂಮೆಂಟ್ನ ಆಸೆ, ಫುಲ್ಫಿಲ್ಮೆಂಟ್ ಆಫ್ ಡಿಸೈರ್ಸ್ ಅಂತ. ನಮ್ಮ ಆಸೆಗಳನ್ನು ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಇದು ಒಳ್ಳೆ ಸಮಯ. 3 ತಿಂಗಳ ಕಾಲ ಇದು ಎಫೆಕ್ಟ್ ಇರೋದ್ರಿಂದ ತುಲಾ ರಾಶಿಯವರು ನಿಮ್ಮ ಆಸೆ ಆಕಾಂಕ್ಷೆಗಳನ್ನ ಪೂರೈಸ್ಕೊಳ್ಳೋದಕ್ಕೆ ಇದು ಬೆಸ್ಟ್ ಟೈಮ್ ಅಂತ ಹೇಳ್ಬೋದು. ಓಕೆ ಮ್ಯಾಮ್, ಈಗ ಒಂದು ಗ್ರಹಣ ಅಂತ ನಡಿಬೇಕಾದ್ರೆ ನೀವು ಪ್ರತಿ ಸಲಿನೂ ಶುಭ ಫಲ ಯಾವ ರಾಶಿಗಿದೆ, ಅಶುಭ ಯಾವ, ಮತ್ತು ಮಧ್ಯಮ ಫಲವನ್ನು ಕೂಡ ಹೇಳುವಂಥದ್ದು ಇದೆಯಲ್ಲ, ಹಾಗೆ ತುಲಾ ರಾಶಿಗೆ ಈ ಸಲ ಮಧ್ಯಮ ಫಲನ ಹೇಗೆ? ಇಲ್ಲ, ಇದು ಪಾಸಿಟಿವ್ ಆದಂತಹ ಫಲ ಅಂತ ಹೇಳ್ಬೋದು. ಆ ಲೆಕ್ಕಕ್ಕೆ ತಗೊಂಡಾಗ ನಾವು ವೃಷಭ ರಾಶಿಯವರಿಗೆ ಮಧ್ಯಮ ಫಲ ಅನ್ಬೋದು. ತುಂಬಾ ನೆಗೆಟಿವ್ ಅಲ್ಲದೆ ಹೋದ್ರು ಮಧ್ಯಮ ಫಲ ಅಂತ ಹೇಳ್ಬಹುದು. ನಾನು ಸ್ವಲ್ಪ ಪಾಸಿಟಿವ್ ನೆಗೆಟಿವ್ ಇಷ್ಟನ್ನೇ ಕವರ್ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಕೇರ್ಫುಲ್ ಆಗಿರ್ಲಿ ಜನ ಅಂತ ಹೇಳಿ ನಾನು ಈ ತರದ ಒಂದು ಇದನ್ನ ಮಾಡ್ತಿದ್ದೆ.